ಈ ನ್ಯಾಚುರಲ್ ವೇಸ್ ಆಫ್ ಹೀಲಿಂಗ್ ಲೈಕ್ ಯೋಗ, ಮೆಡಿಟೇಷನ್, ರೇಖಿ ಇಂಥವು ಕೂಡ ಹೆಲ್ಪ್ ಮಾಡಬಹುದಾ ಇಂಥ ಒಂದು ಸಮಸ್ಯೆಗಳಿಗೆ ಅಂತ? They are called as alternate therapies. Alternate remedies, alternate therapies ಅಲ್ಲಿ ಸುಮಾರು ಮೆಡಿಟೇಷನ್, ಯೋಗ, ಆಯುರ್ವೇದ, they are all proven treatments. They have got benefits ನಮ್ಮ ಬಾಡಿಗೆ. ಅವರು ಸುಮ್ಮನೆ ಒಂದು ಅಂದಾಜಿನಲ್ಲಿ ಹೇಳೋದಲ್ಲ, ಸುಮಾರು ಟ್ರಯಲ್ಸ್ ಮಾಡಿ ಸ್ಟಡೀಸ್ ಮಾಡಿ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಬೀಟಾ ಬ್ಲಾಕರ್ಸ್ ಅಂತ ಕೊಡ್ತೇವೆ ನಮ್ಮ ಮೆಡಿಸನ್ನೇ, ಅದು ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಏನು ಮಾಡುತ್ತೋ ಅದೇ ಕೆಲಸ ಮಾಡುತ್ತದು. ಸೊ ಹಾರ್ಟ್ ರೇಟನ್ನು ಕಮ್ಮಿ ಮಾಡೋದು, ಮೆಂಟಲ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡೋದು, ಹಾರ್ಟಿಗೆ ಸ್ಟ್ರೆಸ್ನ ಕಮ್ಮಿ ಮಾಡೋದು, ಹಾರ್ಟ್ದು ಪಂಪಿಂಗನ್ನು, ಆ ಫೋರ್ಸನ್ನು ಕಮ್ಮಿ ಮಾಡಿ ಅದಕ್ಕೆ ಸ್ಟ್ರೆಸ್ ಕಮ್ಮಿ ಮಾಡೋದನ್ನು ನಾವು ಸೇಮ್ ಬೀಟಾ ಬ್ಲಾಕರ್ ಎಫೆಕ್ಟ್ ಕ್ಯಾನ್ ಬಿ obtained with meditation and pranayama. So meditation, pranayama, yoga definitely go a long way in helping the patients, not only heart related patients but ellarigu. But ಅದರದೇ ಆದ ಲಿಮಿಟೇಷನ್ಸ್ ಇದೆ. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹೇಳಿದರೆ ಡಾಕ್ಟರ್ ಅಂತ ಹೇಳಿ ಯೋಗಾಸನ ಮಾಡಲಿಕ್ಕೆ ಆಗುತ್ತೆ.